ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸವಿಸಂಪದ ಯೂಟ್ಯೂಬ್ ಚಾನಲ್. ಇವತ್ತಿನ ಬೆಳಗಿನ ತಿಂಡಿಗೆ ನಾನು ಫ್ರೈಡ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿಯ ಸಾಸ್ ಆಗಲಿ ಅಥವಾ ಟೊಮೊಟೊ ಕೆಚಪ್ ಏನೂ ಬಳಸಿಲ್ಲ, ಹಾಗೇ ಮಾಡ್ಕೊಂಡಿರೋದು. ಮಕ್ಕಳಿಗೆ ಮಾಡಿಕೊಡುವಾಗ ಈ ರೀತಿ ಯಾವುದೇ ರೀತಿ ಸಾಸ್ ಅಥವಾ ವಿನೆಗರ್ ಏನು ಬಳಸದೆ ಮಾಡಿಕೊಟ್ರೆ ಹೆಲ್ದಿಯಾಗಿರುತ್ತೆ ಮನೆಯಲ್ಲಿ. ಹಾಗೆ ಮಕ್ಕಳು ಈ ರೀತಿ ಇಂಡೈರೆಕ್ಟಾಗಿ ವೆಜಿಟೇಬಲ್ಸ್ಗಳನ್ನು ಕೂಡ ತಿನ್ನಲಿಕ್ಕೆ ಸಹಾಯ ಆಗುತ್ತೆ. ಕೆಲವು ಮಕ್ಕಳು ತರಕಾರಿನ ತಿನ್ನಲಿಕ್ಕೆ ಬೇಡ ಅಂತ ಹೇಳ್ತಾರೆ ಸಾಂಬಾರಲ್ಲೆಲ್ಲ. ಆದ್ದರಿಂದ ಈ ರೀತಿ ರೈಸಲ್ಲಿ ಟೇಸ್ಟಿಯಾಗಿ ಈ ರೀತಿ ತರಕಾರಿನೂ ಕೂಡ ಆ್ಯಡ್ ಮಾಡಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ಸಿಂಪಲ್ಲಾಗಿ ಯಾವುದೇ ರೀತಿ ಸಾಸ್ ಏನು ಬಳಸದೆ ಹೇಗೆ ಫ್ರೈಡ್ ರೈಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನೀಗ ಫ್ರೈಡ್ ರೈಸ್ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲಿಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಬಿಸಿಯಾಗಿದ್ದೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ತುಂಬ ಅಲ್ಲ, 1-2-3 ಸ್ಪೂನಷ್ಟು ಮಾತ್ರ ಬಳಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಹಾಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿಯನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಬಾಡೋ ರೀತಿ ಫ್ರೈ ಮಾಡ್ಕೊಳ್ಬೇಕು. ನಾನು ಇದರಲ್ಲಿ 1 ಮೆಣಸಿನ್ಕಾಯಿ ಹಾಗೆ ಒಂದು 4 ಎಸಳಷ್ಟು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಶುಂಠಿಯನ್ನು ಕೂಡ 1 ಇಂಚಷ್ಟು ಅಷ್ಟೇ ಹಾಕ್ಕೊಂಡಿರೋದು. ನಾನಿಲ್ಲಿ ಇಬ್ಬರ ಅಳತೆಗೆ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದವಾಗಿ. ಇದನ್ನು ಕೂಡ ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಾಡ್ತಿದ್ದಂಗೆ ಇದಕ್ಕೆ ಉದ್ದವಾಗಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಎಲೆಕೋಸನ್ನು ಈ ರೀತಿ ಉದ್ದವಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ದಪ್ಪ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಬೇರೆಲ್ಲ ತರಕಾರಿಗಳನ್ನು ಕ್ಯಾರೆಟ್ ಜೊತೆಗೆ ಬೀನ್ಸ್ ಹಾಕ್ಕೊಳ್ಬೋದು ಉದ್ದವಾಗಿ ಕಟ್ ಮಾಡಿಕೊಂಡು, ಅಥವಾ ಕ್ಯಾಪ್ಸಿಕಮಲ್ಲೇ ಯೆಲ್ಲೋ ಕಲರ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಬೋದು, ರೆಡ್ ಕಲರ್ ಬರುತ್ತಲ್ಲ ಅದು ಕೂಡ ಹಾಕ್ಕೊಳ್ಬೋದು, ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡರನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿಗೆಲ್ಲ ಚೆನ್ನಾಗಿ ಈ ಮಸಾಲೆ ಹಿಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಪೆಪ್ಪರ್ ಜೊತೆಗೆ ನಾನು ಚಿಲ್ಲಿ ಹಾಕಿರೋದ್ರಿಂದ ಸ್ಪೈಸಿಯಾಗಿರುತ್ತೆ. ಬೇರೆ ಯಾವುದೇ ರೀತಿಯಾದ ರೆಡ್ ಚಿಲ್ಲಿ ಆಗಿರ್ಬೋದು, ಯಾವುದೇ ಮಸಾಲೆನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇಲ್ಲ. ಇಷ್ಟೇ ಸಾಕು, ತುಂಬ ಖಾರ ಏನು ಬೇಕಾಗಲ್ಲ. ಇದನ್ನೇ ನನಗೆ ಸ್ಪೈಸಿಯಾಗಿತ್ತು ಅಂತ ಫೀಲ್ ಆಯಿತು. ತುಂಬ ಚಿಕ್ಕ ಮಕ್ಕಳಿಗಾದರೆ ಬೇಕಿದ್ರೆ ಹಸಿರು ಮೆಣಸಿನ್ಕಾಯನ್ನು ಸ್ಕಿಪ್ ಮಾಡೋದು ಒಳ್ಳೆಯದು. ಹಾಗೆ ಪೆಪ್ಪರ್ ಪೌಡರೇ ಸಾಕಾಗತ್ತೆ. ಇದಕ್ಕೆ ಯಾವುದೇ ರೀತಿ ನಾನು ವಿನೆಗರ್ ಆಗಲಿ ಅಥವಾ ಸಾಸ್ ಕೆಚಪ್ ಏನೂ ಬಳಸಿಲ್ಲ ಅಂತ ಹೇಳಿದ್ರು ಯಾವುದೇ ರೀತಿ ಡಿಫ್ರೆನ್ಸ್ ಅನಿಸಲಿಲ್ಲ. ಟೇಸ್ಟಲ್ಲಿ ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನೀವು ಕೂಡ ಈ ರೀತಿ ಮಾಡ್ಕೊಂಡು ತಿಂದು ನೋಡ್ಬೋದು. ಹಾಗೆ ಈ ರೀತಿ ಚೆನ್ನಾಗಿ ಬಾಡಿದ ನಂತರ ಸ್ವಲ್ಪ ಹೈ ಫ್ಲೇಮ್ನಲ್ಲೇ ನಾನು ಕೈ ಬಿಡದೆ ಟರ್ನ್ ಮಾಡಿಕೊಂಡು ಇದನ್ನು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಅನ್ನ ಬೇಯಿಸಿಟ್ಕೊಂಡಿರೋ ಅಂಥದ್ದು ಉದುರುದ್ರಾಗಿ ಮಾಡ್ಕೊಂಡಿರಬೇಕು ಅನ್ನನ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಮತ್ತೆ ಯಾವುದೇ ರೀತಿ ಪೌಡರ್ನ ಆ್ಯಡ್ ಮಾಡ್ತಾ ಇಲ್ಲ. ಬೇಕು ಅಂತ ಹೇಳಿದ್ರೆ ಏನಾದರೂ ಖಾರ ಏನಾದರೂ ಕಡಿಮೆ ಇತ್ತು ಅಥವಾ ಸಪ್ಪೆ ಆಗಿತ್ತು ಅಂತ ಹೇಳಿದ್ರೆ ಉಪ್ಪು ಮತ್ತು ಪೆಪ್ಪರ್ ಪೌಡರ್ನ ಈಗಲೂ ಕೂಡ ನೀವು ಹಾಕ್ಕೊಳ್ಬಹುದು ಟೇಸ್ಟ್ ನೋಡಿಕೊಂಡು. ನನಗೆ ನಾನು ಮುಂಚೆ ಏನು ಹಾಕಿದ್ದೆ ಉಪ್ಪು ಅಥವಾ ಖಾರ ಅದೇ ಸಾಕು ಅನ್ನಿಸ್ತು. ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟೇ ಸಾಕು, ಹುಳಿಗೆ ವಿನೆಗರ್ ಹಾಕೋ ಅಗತ್ಯ ಇರಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅನ್ನ ಎಲ್ಲ ಬಿಸಿ ಬಿಸಿ ಆಗೋ ತನಕ ಈ ರೀತಿ ಬಿಸಿ ಮಾಡ್ಕೊಳ್ಬೇಕು. ಹೀಗೆ ಬಿಸಿ ಇದ್ದಾಗಲೇ ಸ್ಟವ್ ಆಫ್ ಮಾಡ್ಕೊಂಡ ನಂತರ ತಕ್ಷಣಕ್ಕೆ ಸರ್ವ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಈ ರೀತಿ ಬೆಳಿಗ್ಗೆ ಟಿಫನ್ಗಾದರೂ ಮಾಡ್ಬೋದು, ಅಥವಾ ಈವ್ನಿಂಗ್ ಸ್ಕೂಲಿಂದ ಮಕ್ಕಳು ಬಂದಾಗ ಏನಾದರೂ ತಿನ್ನಲಿಕ್ಕೆ ಬೇಕು ಅಂತ ಹೇಳಿದಾಗ ಈ ರೀತಿ ಮಾಡಿಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಅಥವಾ ನೈಟ್ ಟೈಮ್ ನಮಗೇನಾದರೂ ಡಿಫ್ರೆಂಟಾಗಿ ಬೇಕು ಅಂತ ಹೇಳಿದ್ರೆ, ಡೈಲಿ ಅನ್ನ ಸಾಂಬಾರೇ ತಿಂದು ಬೇಜಾರಾಗಿದೆ ಅಂತ ಹೇಳಿದ್ರೆ ಇದನ್ನು ಮಾಡ್ಕೊಂಡು ತಿನ್ಬೋದು ಲೈಟಾಗಿ. ಎಲ್ಲ ವೆಜಿಟೇಬಲ್ಲು ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ ಹೆಲ್ದಿಯಾಗಿರುತ್ತೆ. ಯಾವುದೇ ರೀತಿ ಮಸಾಲೆ ಅಥವಾ ಸಾಸ್ ಏನೂ ಯೂಸ್ ಮಾಡಿಲ್ಲದೆ ಇರೋದ್ರಿಂದ ಹೆಲ್ದಿಯಾಗಿರುತ್ತೆ. ಈ ಟಿಫನ್ ಅಥವಾ ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೇಗಿದೆ?
ಚೆನ್ನಾಗಿದೆಯಾ? ಚೆನ್ನಾಗಿದೆ.